ಇನ್ಫಾರ್ಮೇಶನ್ಗೆ ಕರ್ತವ್ಯ ನಿರತ ಪೊಲೀಸ್ ಮೇಲೆ ಪುಂಡರಿಂದ ಹಲ್ಲೆ ಆಗಿದೆ. ಸಬ್ ಇನ್ಸ್ಪೆಕ್ಟರ್ ಸೇರಿ ಇಬ್ಬರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಯಲಹಂಕ ಸಮೀಪದ ಚಿಕ್ಕಬೆಟ್ಟಹಳ್ಳಿಯಲ್ಲಿ ಘಟನೆ ನಡೆದಿದೆ. ಮಾಸ್ಕ್ ಧರಿಸದ ವ್ಯಕ್ತಿಯನ್ನ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಕರ್ತವ್ಯ ನಿರತ ಪೊಲೀಸರ ತಲೆಗೆ ಈ ಪುಂಡ್ರು ಹೊಡೆದಿದ್ದಾರೆ. ನೋಡಿ ಎಂತೆಂತ ಅಲ್ಲಿ ಓವರ್ ರಿಯಾಕ್ಷನ್ ಆಗಿದೆ ಅಂತ. ಮಾಸ್ಕ್ ಹಾಕಿಲ್ಲ, ತಪ್ಪಿ ಯಾರ್ದು? ಪೊಲೀಸರು ಅದನ್ನು ಪ್ರಶ್ನೆ ಮಾಡಲೇಬೇಕು. ಯಾಕಂದ್ರೆ ಸರ್ಕಾರ ಹೇಳಿದೆ ಆದೇಶ ಪಾಲನೆ ಮಾಡಬೇಕು. ನಿಮ್ಮ ಜೀವಕ್ಕೋಸ್ಕರ, ನಿಮ್ಮ ಫ್ಯಾಮಿಲಿ ಜೀವಕ್ಕೋಸ್ಕರ ನೀವು ಈ ತರದ್ದು ರೂಲ್ಸ್ ಫಾಲೋ ಮಾಡಲೇಬೇಕಾಗತ್ತೆ. ಕೊರೋನಾ ಟೈಮ್ನಲ್ಲಿ ಅದರಲ್ಲೂ ಓಮೈಕ್ರಾನ್ ಅಂತ ಹೊಸ ವೇರಿಯಂಟ್ ಬಂದಿದೆ. ಈಗಲೂ ಈ ತರ ನೀವು ಉಡಾಫೆಯಾಗಿ ಬಿಹೇವ್ ಮಾಡಿದ್ರೆ ನಿಮ್ಮ ಜೀವಕ್ಕೆ ನೀವೇ ಆಪತ್ತನ್ನ ತಂದುಕೊಳ್ತೀರಾ. ಪೊಲೀಸರು ಪ್ರಶ್ನೆ ಮಾಡಿದ್ದಕ್ಕೆ ನೋಡಿ ಆ ಡ್ಯೂಟಿ ಮೇಲಿದ್ದ ಪೊಲೀಸರ ಮೇಲೆ ಹೆಂಗ್ ಕೈ ಮಾಡಿದ್ದಾರೆ ಈ ಪುಂಡು ಪೋಖ್ರಿಗಳು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಮಂಜುನಾಥ್ ಚಂದ್ರ, ಈ ತರ ಟ್ರಿಗರ್ ಆಗೋದಕ್ಕೆ ಅಥವಾ ಪ್ರವೋಕ್ ಆಗೋದಕ್ಕೆ ಏನ್ ಕಾರಣ ಆಯ್ತು? ಮಾಸ್ಕ್ ಹಾಕಿಲ್ಲ, ಯಾಕೆ ಹಾಕಿಲ್ಲ ಅಂತ ಕೇಳಿದಕ್ಕೆ ಈ ತರ ಏಕಾಏಕಿ ಹಲ್ಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಾ? ಖಂಡಿತವಾಗ್ಲೂ ಏನಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ನಾಚಿಕೆಗೇಡು ಘಟನೆ ಅಂತ ಹೇಳ್ಬೋದು. ಪೊಲೀಸರ ಮೇಲೆ ಹಲ್ಲೆ. ಯಾಕಂದ್ರೆ ಇರೋ ಪ್ರಕರಣವಾಗಿ ಹೇಳೋಕಾದ್ರೆ ಈ ಸಾಮಾಜಿಕದಲ್ಲಿ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಪೊಲೀಸ್ ಇಲಾಖೆ ಬೇಕಾದ್ರೆ ಸಾರ್ವಜನಿಕ ವಲಯದಲ್ಲಿ. ಆದ್ರೆ ಇವರು ನೆನೆ ಒಂದು ಮಾಸ್ಕ್ ಅನ್ನ ಚೆಕ್ ಮಾಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ಹಾಗೂ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳು ಯಲಹಂಕ ನ್ಯೂಟನ್ ವ್ಯಾಪ್ತಿಯಲ್ಲಿ ಗಲ್ಲಿಗಳಲ್ಲಿ ಅಂದ್ರೆ ಮಾಸ್ಕ್ ಗಳನ್ನ ಹಾಕೊಂಡು ಓಡಾಡಿ ಅಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿರ್ತಾರೆ ಹೊಯ್ಸಳದಲ್ಲಿ ನೆನೆ ರಾತ್ರಿ. ಆದ್ರೂ ಕೂಡ ಕೆಲವು ಕಿಡಿಗೇಡಿಗಳು ಏನ್ ಪೊಲೀಸ್ ಮೇಲೆ ಹಲ್ಲೆ ಮಾಡಿದ್ದಾರೆ, 2 ಜನ ವ್ಯಕ್ತಿಗಳು, ಅವರೆಲ್ಲರೂ ಕೂಡ ಪೊಲೀಸರ ಮೇಲೆ ಏಕೈಕಿ ಹಲ್ಲೆಯನ್ನ ಮಾಡಿರ್ತಾರೆ. ಮಾಸ್ಕ್ ಹಾಕೊಳ್ಳಿ ಅಂದಿದೆ ತಪ್ಪಾಗಿ ಹೋಯ್ತಾ ಅನ್ನೋ ರೀತಿಯಲ್ಲಿ. ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ಕೂಡ ಸಾಕಷ್ಟು ಒಂದು ಹೇಳಿರ್ತಾರೆ, ಮಾಸ್ಕ್ ಅನ್ನ ಹಾಕಿಕೊಂಡು ಇಲ್ಲಿಂದ ಗಾಡಿಯಲ್ಲಿ ಹೋಗಿ ಅಂತ. ಅದರ ಹಿನ್ನೆಲೆ ಅಂದ್ರೆ ಇವರು ಕುಡ್ದಿದ್ರ ಇಲ್ಲ ಅನ್ನೋದು ಕೂಡ ಪೊಲೀಸರು ಈಗಾಗಲೇ ಅವರನ್ನು ಹುಡುಕಲು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಅವ್ರು ಅಬ್ಸ್ಕಾಂಡಿಂಗ್ ಅನ್ನು ಕೂಡ ಆಗಿದ್ದಾರೆ. ಬೆಳಗ್ಗೆಯಿಂದ ಯಾವಾಗ ವಿಡಿಯೋ ವೈರಲ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು ಅಲ್ಲಿಂದ ಕೂಡ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಸದ್ಯಕ್ಕೆ ಈಗ ಪೊಲೀಸರು ಕೂಡ ಅವರನ್ನ ಬೆನ್ನಟ್ಟಿದ್ದಾರೆ. ಅವ್ರು ಹಿಡಿಯೋದಕ್ಕೆ ಮತ್ತೆ ಫ್ಯಾಮಿಲಿ ಅವ್ರನ್ನ ಕೂಡ ಕರ್ಸಲು ಪ್ರಯತ್ನ ಪಡ್ತಾ ಇದ್ದಾರೆ ಸ್ಟೇಷನ್ಗೆ. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ MLC ಮಾಡ್ತಿದ್ದಾರೆ. ಇಬ್ಬರು ಕಾನ್ಸ್ಟೇಬಲ್ಗಳು ಹಾಗೂ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಮಖಕ್ಕೆ ಹಾಗೂ ಕೈಗಳ ಮೇಲೆ ಚರ್ಚಿದ ಗಾಯ ಕೂಡ ಉಂಟಾಗಿರ್ತಕ್ಕಂಥದ್ದು. ಈಗ ಕೇಸ್ ಎಲ್ಲ ಫೈಲ್ ಆಗಿದೆಯಾ? ಈ ಯಾರು ಹಲ್ಲೆ ಮಾಡಿದ್ದಾರೆ ಅವ್ರನ್ನಾರು ಅರೆಸ್ಟ್ ಮಾಡಿದಾರಾ, ವಶಕ್ಕೆ ತಗೊಂಡಿದಾರಾ? ಸದ್ಯಕ್ಕೆ ಇಬ್ಬರನ್ನ ಮಾತ್ರ ವಶಕ್ಕೆ ಪಡೋ ಸಾಧ್ಯತೆಗಳಿದೆ. ಯಾಕಂದ್ರೆ ಅವ್ರ ಮನೆಯನ್ನ ಟ್ರೇಸ್ ಔಟ್ ಮಾಡಿದ್ರೆ. ಇನ್ನು ಅವರಿಬ್ರು ಹುಡುಗರು ಏನ್ ಹಲ್ಲೆ ಮಾಡಿದ್ರೆ ಪೊಲೀಸರ ಮೇಲೆ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಒಬ್ಬ ರೆಡ್ ಕಲರ್ ಜಾಕೆಟ್ ಅನ್ನ ಹಾಕೊಂಡು ಪೊಲೀಸರ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಚಳಿಗೆ ಶಾಲನ್ನ ಮಖಕ್ಕೆ ಸುತ್ಕೊಂಡಿರ್ತಾನೆ. ಆದ್ರೂ ಕೂಡ ಬಿಡದೆ ಹೊಡಿತಾರೆ, ಲಾಠಿಯನ್ನ ಕಿತ್ಕೊಂತಾರೆ. ಆ ಹುಡುಗನನ್ನ ಈಗಾಗಲೇ ಮನೆಯನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಸದ್ಯಕ್ಕೆ ಆತನನ್ನ ಅರೆಸ್ಟ್ ಮಾಡಬೇಕು. ಸೌಮ್ಯ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು